ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನೀವು ನೋಡ್ತಾ ಇರುವಂತದ್ದು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಅರ್ಪಿಸುವಂತಹ ಹೆಮ್ಮೆಯ ಮೆಗಾ ಉಳಿತಾಯ ಯೋಜನೆ. ಪ್ರತ್ಯಕ್ಷವಾಗಿ ಯಾರೆಲ್ಲ ನಮ್ಮ ಕಚೇರಿಗೆ ಆಗಮಿಸಿದ್ದೀರಾ ಈ ಕಾರ್ಯಕ್ರಮವನ್ನ ನೋಡೋದಕ್ಕೆ, ಅವ್ರಿಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಪರೋಕ್ಷವಾಗಿ ಯಾರೆಲ್ಲ ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಪ್ರೀತಿಯ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇವತ್ತಿನ ನಮ್ಮ 12ನೇ ಲಕ್ಕಿ ಡ್ರಾನ ಪ್ರಾರಂಭ ಮಾಡುವಂತಹ ಸಮಯ. ನಾನು ಹೆಮ್ಮೆಯ ಮೆಗಾ ಉಳಿತಾಯ ಯೋಜನೆ ಅಂತ ಹೇಳಿದೆ, ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ, ಯಶಸ್ವಿಯಾಗಿ ಒಂದು ಕಂಪನಿ ಒಂದು ಮೆಗಾ ಉಳಿತಾಯ ಯೋಜನೆಯನ್ನ ನಡೆಸುವಂತದ್ದು ಅಷ್ಟು ಸುಲಭದ ಮಾತಲ್ಲ. ಅದು ಯಶಸ್ವಿ ಅನ್ನುವಂತ 3 ಅಕ್ಷರಗಳ ಒಂದು ಪದ ಇದೆಯಲ್ಲ, ಅದಕ್ಕೆ ತುಂಬಾ ದೊಡ್ಡ ಮಟ್ಟದ ವ್ಯಾಲ್ಯೂಸ್ ಇದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಈಗ 12ನೇ ಲಕ್ಕಿ ಡ್ರಾ ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದಂತಹ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆ ಇಲ್ಲಿಯವರೆಗೂ ಬಂದಿದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹನೇ ಕಾರಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನ ತಿಳಿಸ್ತಾ ಈಗ ಲಕ್ಕಿ ಡ್ರಾನ ಶುರು ಮಾಡೋಣ. ಓಕೆ, ರೆಡಿ? ಎಸ್. ಕಾರ್ಯಕ್ರಮದ ವಿಶೇಷತೆ ಏನು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಈಗ ಯಾರು 15ನೇ ತಾರೀಕಿನ ಒಳಗಾಗಿ ಕಂತನ್ನ ಪಾವತಿ ಮಾಡಿರ್ತಾರೆ ಅವರಿಗೋಸ್ಕರ 5 ವಿಶೇಷವಾದಂತ ಚಿನ್ನದ ಉಂಗುರಗಳ ಆಯ್ಕೆಯನ್ನ ಮೊದಲಿಗೆ ಮಾಡಲಾಗುತ್ತೆ. ತದನಂತರ 20 ಸರ್ಪ್ರೈಸ್ ಗಿಫ್ಟ್ಗಳ ಆಯ್ಕೆಗಳ ಪ್ರಕ್ರಿಯೆ ನಡೆಯುತ್ತೆ. ತದನಂತರ ಫೈನಲ್ ಆಗಿ ಈ 11ನೇ ಲಕ್ಕಿ ಡ್ರಾನ 2 ವಿಜೇತರು ಯಾರು ಅಂತ ನೋಡುವಂತ ಸಮಯ ನಮ್ಗೆ ಎದುರಾಗತ್ತೆ. ಈಗ ಇಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನೀವು ನಿಮ್ಮ ಸದಸ್ಯತ್ವವನ್ನ ನೋಂದಾಯಿಸಿದಂತಹ ಸಂಖ್ಯೆಯನ್ನ ಖಾತ್ರಿಪಡಿಸಿಕೊಳ್ಬೇಕಾಗಿ ವಿನಂತಿ. ಇದು ಸೀರೀಸ್ ಬಂದು 4000 ಸೀರೀಸ್ ಇದೆ. ಸೊ ಯಾರ್ಯಾರೆಲ್ಲ 4000 ಸೀರೀಸ್ ಇರಬಹುದು, ಹಾಗೆ ಬೇಗ ಕಂತನ್ನ ಪಾವತಿ ಮಾಡಿದ್ದೀರಾ, ಸೊ ಅವ್ರಗಳ ನಂಬರ್ ಅನ್ನ ಇಲ್ಲಿ ಹಾಕಲಾಗಿದೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫಾರ್ ಮೋರ್ ಡೀಟೇಲ್ಸ್, ನಾನು ಬಿಸಿ ಇದ್ದೆ ಅಥವಾ ಆಫೀಸಲ್ಲಿ ಇದ್ವಿ ನೋಡಕ್ ಆಗಿಲ್ಲ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಈ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆಯ ನೇರ ಪ್ರಸಾರ ಕಾರ್ಯಕ್ರಮದಲ್ಲೇ ನಮ್ಮ ಲೈವ್ ಕಾರ್ಯಕ್ರಮ ಸೇವ್ ಆಗಿರುತ್ತೆ. ನೀವು ಪಾಸ್ ಮಾಡಿ ಕೂಡ ಮುಂದೆ ನಿಮ್ಗೆ ಯಾವಾಗ ಬಿಡುವಿನ ಸಮಯ ಸಿಗುತ್ತೆ ಆವಾಗ ಕೂಡ ನೀವು ನೋಡ್ಕೊಳ್ಬಹುದಾಗಿದೆ. ನೋಡಿ, ಇದು ಕೂಡ 4000 ನ ಸೀರೀಸ್ ಇದೆ. ಸೊ 4000 ನಂತರ ಯಾರು ಸದಸ್ಯತ್ವವನ್ನ ವಹಿಸಿದ್ರಿ ಅವರ ನೋಂದಾಯಿತ ಸಂಖ್ಯೆಗಳ ಸೀರೀಸ್ ಇದು. ಇದೀಗ ನೀವು ನೋಡ್ತಾ ಇರುವಂತದ್ದು 3000ಗಳ ಸೀರೀಸ್ ಇದೆ. ಹಾಗೆ ಕೊನೆಯ ಲೈನ್ ಬಂದು 4000 ಸೀರೀಸ್ ಇದೆ. ಈ ಟ್ರೈನ್ ಅಲ್ಲೂ ಕೂಡ ನೀವು 3000 ಸೀರೀಸ್ ನಂಬರ್ಸ್ ಅನ್ನ ನೋಡಬಹುದಾಗಿದೆ. ಇದು ಕೂಡ 3000 ಸೀರೀಸ್ ನ ನೋಂದಾಯಿತ ಸಂಖ್ಯೆಗಳು ಇರುವಂತಹ ಒಂದು ನಿಮ್ಮ ಲಕ್ಕಿ ಡ್ರಾನ್ ನಲ್ಲಿ. ಈಗ ಯಾರೆಲ್ಲ ಬೇಗ 15ನೇ ತಾರೀಕಿನ ಒಳಗಾಗಿ ಪಾವತಿಯನ್ನ ಮಾಡಿದ್ರಿ ಅವರಿಗೋಸ್ಕರ ರಾಯಲ್ ಇಂಡಿಯಾ ಕಾರ್ಪೊರೇಷನ್ಸ್ ನ ವತಿಯಿಂದ 5 ಚಿನ್ನದ ಉಂಗುರಗಳು ಹಾಗೆ 20 ಸರ್ಪ್ರೈಸ್ ಗಿಫ್ಟ್ ಗಳ ಆಯ್ಕೆಯನ್ನ ಮಾಡುವಂತ ಪ್ರಕ್ರಿಯೆಗೆ ಸೇರ್ಪಡೆ ಮಾಡ್ತಾ ಇರುವಂತ ನೋಂದಾಯಿತ ಸಂಖ್ಯೆಗಳಿವು. ಈಗ 2000 ಸೀರೀಸ್ ಆರಂಭ ಆಗಿದೆ. ಯಾವುದೇ
ಗೊಂದಲವಿದ್ದಲ್ಲಿ ದೂರವಾಣಿ ಸಂಖ್ಯೆ ತಮ್ಮೆಲ್ಲರಿಗೂ ಗೊತ್ತಿದೆ. ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆದು ಕರೆ ಮಾಡಬಹುದು. ಸಾಕಷ್ಟು ದೊಡ್ಡ ಮಟ್ಟದ ಸಹಕಾರ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ನಿಮ್ಗೆ ನೀಡ್ತಾರೆ. ಯಾವುದೇ ರೀತಿಯಾದಂತಹ ಮಾಹಿತಿ ಬೇಕಾಗಿದ್ರು ಕರೆ ಮಾಡಬಹುದಾಗಿದೆ. ಇದು ಕೂಡ 2000 ಸೀರೀಸ್ ಇರುವಂತಹ ಟ್ರೇ. ಒಮ್ಮೆ ತಮ್ಮ ನೋಂದಾಯಿತ ಸಂಖ್ಯೆಯನ್ನ ದಯವಿಟ್ಟು ಪರೀಕ್ಷಿಸಿಕೊಳ್ಳಿ. ಈಗ 1000 ಮತ್ತೆ 2000 ನೋಂದಾಯಿತ ಸಂಖ್ಯೆಗಳನ್ನ ಸೇರ್ಪಡೆ ಮಾಡಲಾಗ್ತಾ ಇದೆ. ಇದು ಕೂಡ 1000 ನೋಂದಾಯಿತ ಸಂಖ್ಯೆಗಳ ನೋಂದಾಯಿತ ಕೂಪನ್ಗಳನ್ನು ತಾವು ದಯವಿಟ್ಟು ಪರೀಕ್ಷೆ ಮಾಡಿಕೊಳ್ಳಿ. ಸಾವಿರಾರು ಮಂದಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಾದ್ಯಂತ ಈ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆಯನ್ನ ಬಲವಾಗಿ ನಂಬಿದ್ರು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದು 7 ವರ್ಷದ ಅವರ ಅನುಭವವನ್ನ ತೋರಿಸುವಂತ ಒಂದು ಯಶಸ್ವಿ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಯಾವಾಗ್ಲೂ ನಾವು ಎಲ್ಲಾದ್ರೂ ಒಂದು ಇಂಟರ್ವ್ಯೂಗೆ ಹೋಗ್ಲಿ ಅಥವಾ ಒಂದು ಸಂಸ್ಥೆಗೆ ಏನಾದ್ರೂ ಹೂಡಿಕೆ ಮಾಡ್ಲಿ, ಎಷ್ಟು ವರ್ಷದಿಂದ ಇದೆ, ಹೇಗೆಲ್ಲ ನಡೆಸ್ತಾ ಇದ್ದಾರೆ, ಆಫೀಸ್ ಇದೆಯಾ, ಸಿಬ್ಬಂದಿ ವರ್ಗದವರಿದ್ಯಾ, ಅವ್ರ ಕಡೆಯಿಂದ ನಮ್ಗೆ ಹೇಗೆ ರೆಸ್ಪಾನ್ಸ್ ಬರುತ್ತೆ, ಈ ತರ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ತದನಂತರ ನಾವು ಮುಂದೆ ಹೋಗ್ತೀವಿ. ಸೊ ಈಗ 1000 ನೋಂದಾಯಿತ ಸಂಖ್ಯೆಯನ್ನ ಸೇರ್ಪಡೆ ಮಾಡಲಾಯಿತು. ಅದೇ ತರ ಬಹಳಷ್ಟು ಮಂದಿ ವಿಚಾರಿಸಿದಾಗ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಅಂತ ತಿಳಿದು ಬಂದ ನಂತರ ಖಂಡಿತ ನಿಮ್ಮೆಲ್ಲರಿಂದ ಸಿಕ್ಕಂತಹ ಬೆಂಬಲ ಇದೆಯಲ್ಲ ಅದು ಸದಾಕಾಲ ನಾವು ನೆನಪಿನಲ್ಲಿಡುವಂತಹದ್ದು. ಈಗ ನೀವಿಲ್ಲಿ ನೋಡ್ತಾ ಇರಬಹುದು 800, 900 ಸೀರೀಸ್ ನ ನೋಂದಾಯಿತ ಸಂಖ್ಯೆ. ಪಾಸ್ ಮಾಡಿ ಕೂಡ ನೀವು ನೋಡಬಹುದಾಗಿದೆ. ಇನ್ನೇನು ಕೆಲವೇ ಕಂತುಗಳು ಬಾಕಿ ಇದೆ. ಇವತ್ತು 12, ಇನ್ನ 3 ತಿಂಗಳು ಮಾತ್ರ ಈ ಒಂದು ಮೆಗಾ ಉಳಿತಾಯ ಯೋಜನೆ ಸೀಸನ್ 1 ಲಕ್ಕಿ ಡ್ರಾನ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಬಹುದು. ಸೊ ಆದಷ್ಟು ಉಳಿದಿರುವಂತ ಲಕ್ಕಿ ಡ್ರಾಗೆ ನೇರವಾಗಿ ಬಂದು ನಮ್ಮ ಕಚೇರಿನಲ್ಲಿ ಕುಳಿತು ಭಾಗವಹಿಸಿ ಮತ್ತೆ ಇದೇ ತರದ ಸಂತೋಷ, ಇದೇ ತರಹದ ಸಂಸ್ಥೆ ನಿಮ್ಗೆ ಯಾವ ತರ ಮುಂದೆ ಸಿಗುತ್ತೆ ಹೇಳೋದಕ್ಕಾಗೋದಿಲ್ಲ. ಈಗ 400 ಸೀರೀಸ್ ನೋಡ್ತಾ ಇದ್ದೀರಾ, 300 ಸೀರೀಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ದಯವಿಟ್ಟು ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳಿ. ಈಗ 100 and 200 ಸೀರೀಸ್ ನಡೀತಾ ಇದೆ. ಬಹಳಷ್ಟು ಜನ 15ನೇ ತಾರೀಕಿನ ನಂತರ ಪಾವತಿ ಮಾಡಿರ್ತಾರೆ. ಸೊ ಹಾಗಾಗಿ ಆ 15ನೇ ತಾರೀಕಿನ ನಂತರ ಪಾವತಿ ಮಾಡಿರುವಂತವರನ್ನ ಈ ವಿಶೇಷವಾದಂತ ಬಹುಮಾನಕ್ಕೆ ಸೇರ್ಪಡೆ ಮಾಡಲಾಗುವುದಿಲ್ಲ. ಈಗ ಆಲ್ರೆಡಿ ತಮಗೆ ವಿಷಯನ ಮುಂಚೆನೆ ತಿಳಿಸಿರ್ತಾರೆ. ನೋಡೋಣ ಈಗ ಫಸ್ಟ್ ಯಾರು ಚಿನ್ನದ ಉಂಗುರವನ್ನ ತಮ್ಮದಾಗಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು. ಓಕೆ,
ಓಕೆ, 5 ಚಿನ್ನದ ಉಂಗುರಗಳನ್ನ ಆಯ್ಕೆ ಮಾಡೋದಕ್ಕೆ ಈಗ ಬರ್ತಾ ಇದ್ದಾರೆ. ಸರ್ ಬನ್ನಿ. ನಮಸ್ತೆ, ತಮ್ಮ ಹೆಸರು? ಪ್ರಸಾದ್ ಅವರು ಎಲ್ಲಿಂದ ಬಂದಿದ್ದೀರಾ ಸರ್? ಪೀಣ್ಯದಿಂದ ಬಂದಿದ್ದೀರಾ. ಓಕೆ, ಈಗ ಚಿನ್ನದ ಉಂಗುರ ಆಯ್ಕೆ ಮಾಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಅದು ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಳ್ಬಹುದಾ? ಸ್ವಲ್ಪ ನಿಮ್ಮ ಟೀ ಶರ್ಟ್ ತುದಿಯನ್ನ ಹಿಂದೆ ತೆಕ್ಕೊಳ್ಳಿ. ಇದು ಎರಡು ಕೈಗಳನ್ನ ಮೇಲೆ ಎತ್ತಬಹುದಾ? ಎರಡು ಕೈ ಮೇಲೆ ಎತ್ತಿ. ಓಕೆ, ರೆಡಿ ಇದೀರಲ್ಲ? ಈಗ ಇದನ್ನ ಹಿಂದೆ ಕಟ್ಟಿ ಇಲ್ಲಿ. ಓಕೆ, ಇಲ್ಲೇ ಇರಿ ಸರ್. 5 ಚಿನ್ನದ ಉಂಗುರಗಳ ಆಯ್ಕೆಯನ್ನ ಮಾಡಿಕೊಟ್ಬಿಡಿ. 2968 ಕಂಗ್ರಾಚುಲೇಷನ್ಸ್ ನಿಮ್ಗೆ. 2698, 2968. ನಾಗೇಂದ್ರ ಅವರು ಬಹುಶಃ ಈ ನಂಬರ್ ತುಂಬಾ ಸಲ ನೋಡಿದೀನಿ ಅಂತ ನನ್ಗನ್ಸ್ತಾ ಇದೆ. ನಾಗೇಂದ್ರ ಅವರೇ, ಕಂಗ್ರಾಚುಲೇಷನ್ಸ್ ನಿಮ್ಗೆ. ನೀವು ಚಿನ್ನದ ಉಂಗುರವನ್ನ ಗೆದ್ದಿದ್ದೀರಾ 12ನೇ ಲಕ್ಕಿ ಡ್ರಾನಲ್ಲಿ. ಸರ್ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂಬರ್ಸ್ ಎಲ್ಲ. ಓಕೆ, ಸೂಪರ್. ಇದು ಎನರ್ಜಿ ಅಂದ್ರೆ. ಯಾರಿಗೂ ಮೋಸ ಆಗ್ಬಾರ್ದು, ಯಾರಿಗೂ ನಮ್ ನಂಬರ್ ಮಿಸ್ ಆಯ್ತಲ್ಲ ಅನ್ನುವಂತ ಭಾವನೆನೇ ಬರಬಾರ್ದು. 3267, 3267. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಚಿನ್ನದ ಉಂಗುರ ನಿಮ್ದಾಗಿಸ್ಕೊಂಡಿದ್ದೀರಾ. ಅವರ ಹೆಸರು 3267. ಸುವರ್ಣ ಅವರೇ, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಈಗ ಮತ್ತೊಂದು ನಂಬರ್ ಅನ್ನ ಆಯ್ಕೆ ಮಾಡಿ. ಏಳ್ನೂರ 706. ಕಂಗ್ರಾಚುಲೇಷನ್ಸ್ ನಿಮ್ಗೂ ಕೂಡ ಗೋಲ್ಡ್ ರಿಂಗ್ ಸಿಗ್ತಾ ಇದೆ. ಓಕೆ, ಹೆಸರೇನು? 706. ನಿಶಾನ, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಸರ್ ಮತ್ತೊಮ್ಮೆ ಚಿನ್ನದ ಉಂಗುರ ಆಯ್ಕೆ ಮಾಡ್ತೀರಾ? ಥ್ಯಾಂಕ್ ಯು. ಇನ್ನೊಂದಿದೆ, ದಯವಿಟ್ಟು ಕಾಯ್ದಿರಿ. 3181, 3181, 3181. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಆರೋಗ್ಯ ರಾಜ್ ಅವರಿಗೆ ಕಂಗ್ರಾಚುಲೇಷನ್ಸ್. ತುಂಬಾನೇ ಸ್ಪೆಷಲ್ ಆಗಿದೆ ಸರ್ ನಿಮ್ಮ ಹೆಸರು. 2-3 ಸಲ ಕೇಳಿಸ್ಕೊಂಡಿದ್ದೀನಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. 1775, 1775. ನಿಮ್ಗೂ ಕೂಡ ಚಿನ್ನದ ಉಂಗುರ ಸಿಕ್ಕಿದೆ. ಇಕ್ರಾ ಫಾತಿಮಾ, ಕಂಗ್ರಾಚುಲೇಷನ್ಸ್ ನಿಮ್ಗೆ. ನೀವು ಕೂಡ 12ನೇ ಡ್ರಾನಲ್ಲಿ ಚಿನ್ನದ ಉಂಗುರವನ್ನ ನಿಮ್ದಾಗಿಸ್ಕೊಂಡಿದ್ದೀರಾ. ಈಗ 20 ಸರ್ಪ್ರೈಸ್ ಗಿಫ್ಟ್ ಗಳ ಆಯ್ಕೆಯನ್ನ ಮಾಡುವಂತ ಸಮಯ. ಒಂದ್ಸಲ ನಮ್ಮ ರೊಟೇಟರ್ ಟ್ರೇನ ಮಿಕ್ಸ್ ಮಾಡೋಣ. ಸರ್ ಬನ್ನಿ. ನಮಸ್ತೆ. ನಮ್ಮ ರಾಯಲ್ ಇಂಡಿಯಾ ಕಾರ್ಪೊರೇಷನ್ಸ್ ನ ತುಂಬಾ ಅತಿಥಿ, ಹಳೆಯ ಅತಿಥಿ ನೀವು. ಓಕೆ, ರೆಡಿ ಇದ್ದೀರಾ? ಬ್ಲೈಂಡ್ ಇದ್ ಮಾಡ್ಕೊಳ್ಳಿ, ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಶರ್ಟ್ ತೋಳುಗಳನ್ನ ಹಿಂದೆ ಮಡಚಬಹುದಾ? ಎಸ್.
ಥ್ಯಾಂಕ್ ಯು. ಈಗ ಎರಡು ಕೈ ಮೇಲೆ ಎತ್ತಿ, ಒಂದ್ ಕೈ ಹಿಂದೆ ಕಟ್ಟಿ, ಇನ್ನೊಂದ್ ಕೈ ಇದ್ರೊಳಗಡೆ ಹಾಕಿ. ಓಕೆ, ಎಸ್. ಮೊದಲನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗ್ತಾ ಇದೆ ನೋಡೋಣ. ಓಕೆ, 3242 3242 3242. ಕಂಗ್ರಾಚುಲೇಷನ್ಸ್ ನಿಮ್ಗೆ. ಇನ್ನೊಂದು ಆಯ್ಕೆ ಮಾಡಿ ಸರ್. 5 ಸರ್ಪ್ರೈಸ್ ಗಿಫ್ಟ್ ಗಳ ಆಯ್ಕೆ ನಿಮ್ಮಿಂದ ಆಗ್ಬಿಡ್ಲಿ. ಆ 1893 ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಮತ್ತೊಂದು 4469. ಕಂಗ್ರಾಚುಲೇಷನ್ಸ್ ನಿಮ್ಗೆ. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಹೌದು. ಇದೊಂಥರ ಸಮಾಧಾನಕರ ಅನ್ಸುತ್ತೆ. ಇಷ್ಟು ಚೆನ್ನಾಗಿ ನಂಬರ್ಸ್ನೆಲ್ಲ ಮಿಕ್ಸ್ ಮಾಡಿ ತೆಗ್ತಾರೆ. 4497. ಕಂಗ್ರಾಚುಲೇಷನ್ಸ್ ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ನಿಮ್ದಾಗಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಧನ್ಯವಾದ. ತುಂಬಾ ಚೆನ್ನಾಗಿ ಎಲ್ಲ ನಂಬರ್ಸ್ ಅನ್ನ ಮಿಕ್ಸ್ ಮಾಡಿ ನಂಬರ್ ಅನ್ನ ಆಯ್ಕೆ ಮಾಡಿದ್ರಿ. 3750. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ಯಾವಾಗ್ಲೂ ನಮ್ಮ ಹೇಗಿದ್ದೀರಾ ಸರ್? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿರಂಜನ್ ಅವರು ಈಗ 5 ಸರ್ಪ್ರೈಸ್ ಗಿಫ್ಟ್ ಗಳನ್ನ ಆಯ್ಕೆ ಮಾಡ್ತಾರೆ. ಓಕೆ, ರೆಡಿ ಸರ್? ಓಕೆ, ರೆಡಿ? ಓಕೆ, ರಿಸ್ಕೇ ಇಲ್ಲ ಇವ್ರದ್ದು. ಆಫ್ ಶರ್ಟ್ ಆಯ್ತಾ? ಓಕೆ, ಸೂಪರ್. ಫೈನಲಿ 12th ಡ್ರಾ ಬರೋಷ್ಟೊತ್ತಿಗೆ ಎಲ್ರು ಪ್ರಿಪೇರ್ ಆಗಿ ಬಂದ್ಬಿಡ್ತಾರೆ ಅಲ್ಲಿಂದಾನೆ. 2795. ಕಂಗ್ರಾಚುಲೇಷನ್ಸ್ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಮುಂದಿನದು ನೆಕ್ಸ್ಟ್ ತೆಗೆರಿ. $835. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಅಭಿನಂದನೆಗಳು. ನೆಕ್ಸ್ಟ್ ಒನ್ ಇಷ್ಟೊಂದು 1000 ಸಂಖ್ಯೆಗಳಲ್ಲಿ ಯಾರ್ಯಾರಿಗೆ ಗಿಫ್ಟ್ ಬರುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದಂದ್ರೆ ಹಿಂಗೆ. 2505. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಓಕೆ, ನೆಕ್ಸ್ಟ್ ಒನ್ ಮುಂದಿನದು ತೆಗಿರಿ. ಹಾ, 2764. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಈಗ 10ನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗುತ್ತೆ ನೋಡೋಣ.
ಧನ್ಯವಾದ ನಿರಂಜನ್ ಸರ್, ಥ್ಯಾಂಕ್ ಯು ಸೋ ಮಚ್. 2789 10ನೇ ಸರ್ಪ್ರೈಸ್ ಗಿಫ್ಟ್ ನಿಮ್ದಾಗಿಸ್ಕೊಂಡಿದ್ದೀರಾ, ಕಂಗ್ರಾಟ್ಸ್. ಓಕೆ, ಈಗ ಇನ್ನು 10 ಸರ್ಪ್ರೈಸ್ ಗಿಫ್ಟ್ಗಳು ಆಯ್ಕೆ ಮಾಡುವಂತದ್ದು ಬಾಕಿ ಇದೆ. ಬನ್ನಿ. ಸರ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಿ? ಎಲ್ಲಿಂದ? ಅಬ್ಬಿಗೆರೆ. ಓಕೆ ಓಕೆ, ತಮ್ಮ ಹೆಸರು? ಓಕೆ, ಈಗ ರೆಡಿ ಇದ್ದೀರಾ? ಲೈನ್ ಫೋಲ್ಡ್ ಮಾಡ್ಕೊಳ್ಳಿ. ಸರ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್, ಹೊಟ್ಟೆಲ್ಲ ಮಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಹೆಂಗೋ ಒಂದ್ಮೇಲೆ ಹೇಳ್ತಾರೆ, ಇಲ್ಲಿಂದನೇ ರೆಡಿ ಆಗಿ ಹೋಗ್ಬಿಡೋಣ ಅಂತ. ಓಕೆ ಓಕೆ, 3174. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಒನ್ ಮುಂದಿತ್ತು. 432. ನಿಮಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಒನ್ ಸರ್. 13ನೇ ಸರ್ಪ್ರೈಸ್ ಗಿಫ್ಟ್ ಯಾರಿಗೆ ಹೋಗುತ್ತೆ ಅಂತ ಹೇಳಿ ನೋಡೋಣ. 103. ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಈಗ 14ನೇದು. 1741 ಸರ್ಪ್ರೈಸ್ ಗಿಫ್ಟ್ 12ನೇ ಡ್ರಾ ನಲ್ಲಿ ಸಿಕ್ಕಿದೆ, ಕಂಗ್ರಾಟ್ಸ್. ಈಗ 15ನೇದು ನೋಡೋಣ. ಸರ್ ಥ್ಯಾಂಕ್ ಯು ಸೋ ಮಚ್. 387 387. ಕಂಗ್ರಾಟ್ಸ್ ನಿಮ್ಗೂ ಕೂಡ. ಈಗ ಇನ್ನು 5 ಸರ್ಪ್ರೈಸ್ ಗಿಫ್ಟ್ ಗಳ ಸೆಲೆಕ್ಷನ್ಸ್ ಬಾಕಿ ಇದೆ. ಬನ್ನಿ ಬನ್ನಿ. ಈ ಟ್ರೈನ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ನಾವು ತಿಳ್ಕೊಳ್ಬಹುದು. ಏನ್ ಹೇಳಿ? ಸರ್ವರು ಸಮಾನರು ಅಂತ ಹೇಳಿ. ಸೊ ಯಾವುದೇ ಭಾಷೆ ಮಾತಾಡ್ಲಿ, ಯಾವುದೇ ಜಾತಿ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ನಾವೆಲ್ಲ ಒಂದೇ. ನಮ್ಮ ಮೈಯಲ್ಲಿ ಹರಿತಿರೋ ರಕ್ತ ಕೆಂಪೆ. ಓಕೆನಾ? ಹಾಗಾಗಿ ಯಾರೇ ಕಷ್ಟದಲ್ಲಿದ್ರು ದಯವಿಟ್ಟು ಹೆಲ್ಪ್ ಮಾಡಿ. ಓಕೆ, ರೆಡಿನಾ? ತಮ್ಮ ಹೆಸರು? ಮೋನಿಶಾ. ಎಲ್ಲಿಂದ ಬಂದಿದ್ದೀರಾ? ರಾಮಚಂದ್ರಪುರ. ರಾಮಚಂದ್ರಪುರ. ಮನುಷ್ಯ ಅವರು ಈಗ ರೆಡಿ ಆಗಿದ್ದಾರೆ. ಓಕೆ, ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳಿ. ರೆಡಿ? ಕೈ ಮೇಲೆ ಎತ್ತಿ. ಓಕೆ, ಇದು ಹಿಂದೆ ಕಟ್ಟಿ. ಇದು ಓಕೆ. ಹಾ, 2655. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ನೆಕ್ಸ್ಟ್ ಮನುಷ್ಯ. ಹಾ, ಕೈ ಸಣ್ಣ ಇದೆ, ಚೆನ್ನಾಗಿ ಮಿಕ್ಸ್ ಮಾಡಬಹುದು ಈಸಿಯಾಗಿ. 4435. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಮನುಷ್ಯ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀರಾ. ಓಕೆ, ನಂಬರ್ ಸೆಲೆಕ್ಟ್ ಮಾಡಿ. ಸಾವಿರದ 752. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ, ಕಂಗ್ರಾಟ್ಸ್. ಈಗ 14. ಈಗ ಕೊನೆಯ 3 ಸರ್ಪ್ರೈಸ್ ಗಿಫ್ಟ್ಗಳು ಯಾವುದು ಅಂತ ನೋಡೋಣ. 18ನೇದು. $501. 501. ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ, ಕಂಗ್ರಾಟ್ಸ್. ಓಕೆ, ಇನ್ನೂ ಒಂದು ಆಯ್ಕೆ ಇದೆ. ಇನ್ನೊಂದು ಆಯ್ಕೆ ಮಾಡ್ಬೇಕು. ಬನ್ನಿ.
ರೆಡಿ? ಒಂದ್ ತೆಗ್ಬಿಡಿ. ಮನೀಷಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. 4037 ನಿಮ್ಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಈಗ ಅಸಲಿ ಆಟ ಶುರು ಆಗುತ್ತೆ. ಯಾರಿಗೆ TVS iQube ಸ್ಕೂಟರ್ ಸಿಗುತ್ತೆ ಅಂತ ಹೇಳಿ ನೋಡೋಣ. ಫೈನಲ್ 2 iQube ಸ್ಕೂಟರ್ ಯಾರಿಗೆ ಸಿಗುತ್ತೆ ಅಂತ ಹೇಳಿ ನೋಡೋಣ. ಈಗ 15ನೇ ತಾರೀಕಿನ ನಂತರ ಯಾರ್ಯಾರೆಲ್ಲ ಕಂತನ ಪಾವತಿ ಮಾಡಿದ್ರು ಸೊ ಆ ಸಂಖ್ಯೆಗಳನ್ನ ಇದರಲ್ಲಿ ಹಾಕಲಾಗುತ್ತೆ. ಮತ್ತೆ ಚಿನ್ನದ ಉಂಗುರವನ್ನ ಯಾರು ಗೆದ್ದಿದ್ರು ಆ ಒಂದು ಸಂಖ್ಯೆಗಳನ್ನ 20 ಸರ್ಪ್ರೈಸ್ ಗಿಫ್ಟ್ ಗಳ ಸಂಖ್ಯೆಗಳನ್ನ ಕೂಡ ಇದರಲ್ಲಿ ಆಡ್ ಮಾಡಲಾಗಿದೆ. ಓಕೆ, ಇಲ್ಲಿ ನೋಡಬಹುದು ನೀವು 5 ಚಿನ್ನದ ಉಂಗುರಗಳ ವಿಜೇತರ ಸಂಖ್ಯೆ ಇದು. 20 ಸರ್ಪ್ರೈಸ್ ಗಿಫ್ಟ್ ಗಳ ವಿಜೇತರ ಸಂಖ್ಯೆ. ಈಗ ಫೈನಲ್ ಡ್ರಾಗೆ ಇದನ್ನ ಹಾಕಲಾಗ್ತಾ ಇದೆ. ಓಕೆ, ಎಷ್ಟೋ ವಿಜೇತರಿಗೆ ಈ ಲಕ್ಕಿ ಡ್ರಾ ಅವರ ಕನಸನ್ನ ನನ್ಸ್ ಮಾಡಿರುವಂತಹ ಅದೆಷ್ಟೋ ನಿದರ್ಶನಗಳಿದೆ. ನಿಜವಾಗ್ಲೂ ಅವರು ಎಷ್ಟು ಸರ್ಪ್ರೈಸ್ ಆಗಿದ್ದಾರೆ, ಎಷ್ಟು ಭಾವುಕರಾಗಿದ್ದಾರೆ, ಎಷ್ಟು ಸಂತೋಷ ಪಟ್ಟಿದ್ದಾರೆ, ಆ ಸಂತೋಷವನ್ನ ಹೇಗೆಲ್ಲ ವ್ಯಕ್ತಪಡಿಸಿದ್ದಾರೆ. ನೀವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೊನೆಯ ಏನು ಡ್ರಾ ಇರುತ್ತೆ, ಸೊ ಲಕ್ಕಿ ಡ್ರಾ, ಅದರಲ್ಲಿ ನೀವು ನೋಡಬಹುದು. ಅದೆಷ್ಟೋ ಜನ ಹೇಳಿದ್ದಾರೆ ನಮ್ಗೆ ಅದೃಷ್ಟ ಅನ್ನೋದೇ ಇಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ನಮ್ಗೆ ಅದೃಷ್ಟ ತಂದ್ಕೊಟ್ಟಂತಹ ಸಂಸ್ಥೆ. ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಸದಾಕಾಲ ನಾವು ಚಿರಋಣಿಯಾಗಿರ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಬಿಕಾಸ್ ಒಂದೇ ಒಂದು ಸಣ್ಣ ಒಡವೆ ಇರ್ಬೋದು, ಒಂದು ಸಣ್ಣ ವಾಹನ ಇರ್ಬೋದು, ಅಥವಾ ಒಂದು ಸಣ್ಣ ಫೋನ್ ಇರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದಿಷ್ಟು ಕ್ಯಾಶ್ ಇರ್ಬೋದು. ಸೊ ಇದೆಲ್ಲವನ್ನ ಕೂಡಿಡೋದಕ್ಕೆ ಒಂದು ಸಾಮಾನ್ಯ ವರ್ಗ ಜನರು ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ, ಮನೆ ಮಂದಿ ಎಲ್ಲ ದುಡಿತಾ ಇರ್ತಾರೆ. ಅದೆಷ್ಟೋ ಮನೆಯಲ್ಲಿ ಹಗಲು ರಾತ್ರಿ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅನ್ಸುತ್ತೆ. ಅಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸೋದಕ್ಕಾಗ್ಲಿ, ಅಥವಾ ಅವ್ರಿಗೊಂದ್ ಸಣ್ಣ ಫೋನ್ ಕೊಡ್ಸೋದಕ್ಕೆ, ಒಂದ್ ಗಾಡಿ ಕೊಡ್ಸೋದಕ್ಕೆ, ಅಥವಾ ಒಂದ್ ಚಿನ್ನ ಕೊಡ್ಸೋದಕ್ಕೆ ತುಂಬಾನೇ ಕಷ್ಟಕರವಾದಂತ ಸಂಗತಿ ಇರುತ್ತೆ. ಅದನ್ನ ನನ್ಸ್ ಮಾಡಿದಂತ ಸಂಸ್ಥೆ ನಮ್ಮ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗತ್ತೆ. ಈಗ TVS iQube ಸ್ಕೂಟರ್ ಇಬ್ಬರಿಗೆ ಸಿಗ್ತಾ ಇದೆ ಈ 12ನೇ ಲಕ್ಕಿ ಡ್ರಾನಲ್ಲಿ. ಯಾರು ಆ ಅದೃಷ್ಟ ವಿಜೇತರು ಅಂತ ಹೇಳಿ ನೋಡುವಂತ ಸಮಯ. ಕೇವಲ 12,000 ರೂಪಾಯಿ ಕಟ್ಟೋದ್ರ ಮೂಲಕ ಒಂದು ಸ್ಕೂಟರ್ ನಿಮ್ದಾಗ್ತಿದೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆ ನೋಡೋಣವಾ? ಓಕೆ, ಎಸ್ ಬನ್ನಿ ಸರ್. ನಮಸ್ತೆ, ತಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ?
ಓಕೆ, ಈಗ ರೆಡಿ ಇದ್ದೀರಾ? ಕಣ್ಣಿಗೆ ಪಟ್ಟಿ ಕಟ್ಕೊಳ್ಳೋಣ. ಇಲ್ಲಿಗೆ ಬಂದು ಈ ಆಯ್ಕೆ ಮಾಡೋ ಅದೃಷ್ಟ ಇದೆಯಲ್ಲ, ನೀವು ಇನ್ನೊಬ್ಬರಿಗೆ ಅದೃಷ್ಟ ಕೊಟ್ಟಷ್ಟು ಜವಾಬ್ದಾರಿ ನಿಮ್ ಮೇಲೆ ಇರುತ್ತೆ. ಸೊ ಅದ್ ಒಂಥರ ಲಕ್ಕಿ ಕೂಡ. ಅವ್ರು ನೆನ್ಸ್ಕೊಳ್ತಾರೆ ಲೈಫ್ ಟೈಮ್, ಯಾವ್ರಪ್ಪ ನಮ್ಗೆ ಆಯ್ಕೆ ಮಾಡಿದ್ದು, ನಮ್ ನಂಬರ್ ನ ಸೆಲೆಕ್ಟ್ ಮಾಡಿದ್ದು ಅಂತ ಖುಷಿ ಪಡ್ತಾರೆ. ಅಲ್ಲಿರುವಂತ ಪಾಸಿಟಿವ್ ಎನರ್ಜಿ ನಿಮ್ಗೂ ಬರುತ್ತೆ, ನಿಮ್ಗೂ ಏನೋ ಬೆಸ್ಟ್ ಆಗುತ್ತೆ. ಓಕೆನಾ ಸರ್? ರೆಡಿ? ಖುಷಿಯಿಂದ ಆಯ್ಕೆ ಮಾಡಿ. ಓಕೆ, ಇಲ್ಲಿ ಬನ್ನಿ, ಸೆಲೆಕ್ಟ್ ಮಾಡ್ಲಿ ನಂಬರ್. ರೆಡಿನಾ? ನಂಬರ್ ಎಣ್ಸೋಣ. 10 ಎಣ್ಸಿ ನನ್ ಜೊತೆ ನೀವು. 9 8 7 6 5 4 3 2 1. ಓಕೆ, ಒಂದ್ ನಂಬರ್ ತಗೊಳ್ಳಿ ಸರ್. ಈಗ ನೋಡೋಣ ಯಾರು ಅಂತ ಹೇಳಿ. 1140. ಕಂಗ್ರಾಚುಲೇಷನ್ಸ್ ನಿಮ್ಗೆ. ನಿಮ್ಗೆ ಈಗ TVS iQube ಸ್ಕೂಟರ್ ಸಿಗ್ತಾ ಇದೆ. ನಿಮ್ಮ ಅದೃಷ್ಟ ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡಿದೆ. ಓಕೆ, 1140. 1140 ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ. ಅವ್ರ ಹೆಸರು ಹೇಳ್ಬೋದಾ? ಮಂಜುನಾಥ್ ಅವರೇ, ಕಂಗ್ರಾಚುಲೇಷನ್ಸ್ ನಿಮ್ಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಯ್ಕೆ ಮಾಡಿದ್ರಿ. ಈಗ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಥ್ಯಾಂಕ್ ಯು ನಿಮ್ಗೆ. ಬನಶಂಕರಿಯಿಂದ ಬಂದಿದ್ದೀರಾ ಇಲ್ಲಿಗೆ ನಮ್ಮ ಸಂಸ್ಥೆಗೆ, ಧನ್ಯವಾದ. ಮಂಜುನಾಥ್ ಅವರಿಗೆ ಕರೆ ಮಾಡೋಣ. ಒಂದೊಳ್ಳೆ ಬ್ಯೂಟಿಫುಲ್ ಕಾಲ್ ನೀವು ಮಿಸ್ ಮಾಡ್ಕೊಂತ ಇದ್ದೀರಾ. ನೋಡೋಣ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನೀವು ಟ್ರಾಫಿಕ್ ಅಲ್ಲಿ ಇದ್ದೀರಾ ಅನಿಸ್ತಾ ಇದೆ, ಹೌದಾ ಸರ್? ಓಕೆ, ನಿಮ್ಗೆ ಒಂದು ಬ್ರಾಂಡೆಡ್ ಇಂದ ನಿಮ್ಗೊಂದು ಆಫರ್ ಇತ್ತು ಸರ್. ನೀವು ಕ್ಲಾತಿಂಗ್ ಎಲ್ಲ ಪರ್ಚೇಸ್ ಮಾಡ್ತೀರಲ್ಲ, ಅವ್ರ ಕಡೆಯಿಂದ ನಿಮ್ಗೊಂದು ಆಫರ್ ಇದೆ ಸರ್, ಹೇಳ್ಬೋದಾ? ಓಕೆ, ನೀವೀಗ ತಕ್ಷಣಕ್ಕೆ 12,000 ನ ಪೇ ಮಾಡಿದ್ರೆ ನಿಮ್ಗೊಂದು ಸ್ಕೂಟರ್ ನ ಕೊಡೋ ತರ ಆಫರ್ ಇದೆ. ಅದು ನೀವು ಓಕೆ ಅಂತ ಹೇಳಿದ್ರೆ TVS iQube ಸ್ಕೂಟರ್ ಸಿಗುತ್ತೆ ಸರ್ ನಿಮ್ಗೆ. ಈಗ ಸ್ಕ್ಯಾನರ್ ಕಳಿಸ್ತೀವಿ ನಾವು, ಆ ಸ್ಕ್ಯಾನರ್ಗೆ 12,000 ಪೇ ಮಾಡ್ಬೇಕಾಗುತ್ತೆ. ನಮ್ಮ ಶೋರೂಮ್ ಹತ್ರ ಬಂದ್ರೆ ನಿಮ್ಗೆ ಒಂದು TVS iQube ಸ್ಕೂಟರ್ ಸಿಗುತ್ತೆ ಸರ್. ಹೌದು ಸರ್, ವಿಡಿಯೋ ಕಾಲ್ ಮಾಡ್ಬೇಕಾ? ಬೆಳಗ್ಗೆ ಕಾಲ್ ಮಾಡ್ತೀರಾ? ಓಕೆ, ಈಗ ಆಲ್ರೆಡಿ 12,000 ಕಟ್ಟಿದೀರಾ ಅನ್ಸುತ್ತೆ. ಒಂದ್ಸಲ ಚೆಕ್ ಮಾಡಿ, ಮನೆಯವರೆಲ್ಲ ಸೇರಿ ಯಾರಾದ್ರೂ ಪೇ ಮಾಡಿದಾರ ಅಂತ. ನಂಗೆ ಅಷ್ಟು ಕ್ಲಾರಿಫಿಕೇಶನ್ ಇಲ್ಲ, ಸೊ ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. 1000 ರೂಪೀಸ್ ಅಷ್ಟೇ ಕಟ್ಟಿರೋದಾ? ಯಾವುದು? ಓಕೆ, ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಇಂದಾನೇ ಕಾಲ್ ಮಾಡ್ತಾ ಇರೋದು ನಿಮ್ಗೆ. TVS iQube ಸ್ಕೂಟರ್ ಈ ಸಲ ಲಕ್ಕಿ ಡ್ರಾನಲ್ಲಿ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ ಈಗ ನಿಮ್ಗೆ? ಓಕೆ, 12,000 ಕಟ್ತೀರಾ? ಈಗ ಸ್ಕ್ಯಾನರ್ ಕಳಿಸ್ಲಾ? ಇಲ್ಲ, ಈಗ ಆಲ್ರೆಡಿ ನೀವ್ ಹಾಕಿದೀರಾ, ಸೊ ಸುಮ್ನೆ ತಮಾಷೆ ಮಾಡ್ದೆ. ನೀವ್ ಕಂತನ್ನ ಕಟ್ಟಿದಿರೋದ್ರಿಂದಾನೇ ನಿಮ್ಗೀಗ iQube ಸ್ಕೂಟರ್ ಸಿಕ್ಕಿರುವಂತದ್ದು. ಕಂಗ್ರಾಚುಲೇಷನ್ ಸರ್ ನಿಮ್ಗೆ. ಯಾರ್ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಓಕೆ, ಸ್ಕೂಟರ್ ಇದೆಯಾ ಮನೇಲಿ? ಮುಂಚೆ ಇತ್ತಾ? ಓಕೆ, ಹೊಸದೊಂದು ಬರುತ್ತೆ. ಫಿಕ್ಸ್ ಆಗ್ಬಿಟ್ರ ನೀವು? ಓಕೆ, ಯಾರಿಗೆ ಕೊಡ್ತೀರಾ ಅದನ್ನ? ಮಗನಿಗೆ. ಓಕೆ, ಹೋಗಿ ಇವತ್ತು ಮನೆಯಲ್ಲಿ ಹೇಳಿ ಆಯ್ತಾ? ಎಲ್ಲರಿಗೂ ನಮ್ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳಿ. ಇವತ್ತಿನ ದಿನ ನಿಮ್ ಮನೆಗೆ ಒಂದು IVS ಸ್ಕೂಟರ್ ಬರ್ತಾ ಇದೆ. ಸೊ ಒಳ್ಳೇದಾಗ್ಲಿ ಸರ್. ಅದರಿಂದ ನಿಮಗೆ ಏನಾದ್ರೂ ಬೆಸ್ಟ್ ಆಗಿರ್ತಕ್ಕಂಥದ್ದು ಲೈಫ್ ಟೈಮ್ ಖುಷಿ ಸಿಗ್ಲಿ.
ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೋಡೋಣ ಮುಂದಿನ IVS ಸ್ಕೂಟರ್, TVS ಸ್ಕೂಟರ್ ಯಾರಿಗೆ ಸಿಗ್ತಾ ಇದೆ iQube ಅಂತ ನೋಡೋಣ. ಯಾರಾದ್ರೂ ಕಾಲ್ ಮಾಡ್ಬಿಟ್ಟು ಮತ್ತೆ 12,000 ಹಾಕ್ಬೇಕಂದ್ರೆ ದಯವಿಟ್ಟು ಯಾರು ಹಾಕ್ಬೇಡಿ, ಆಮೇಲೆ ನನ್ನ ಹುಡ್ಕೊಂಡ್ ಬರ್ತೀರಾ ನೀವೆಲ್ರು. ಸರ್ ಬನ್ನಿ, ಈಗ ಆಲ್ರೆಡಿ ನೀವು ಪೇ ಮಾಡಿದೀರಾ ಅಲ್ವಾ? ಓಕೆ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ತಮ್ಮ ಹೆಸರು? ಮಲ್ಲೇಶ್. ಓಕೆ, ಈಗ ರೆಡಿ ಇದ್ದೀರಾ? ಆಯ್ಕೆ ಮಾಡೋಣ. ಓಕೆ, ಅದು ಕೊಡಿ. ಕೈ ಮೇಲೆ ಎತ್ತಿ. ಓಕೆ, ಒಂದ್ ಕೈನ ರೊಟೇಟರ್ ಟ್ರೇ ಒಳಗಡೆ ಹಾಕಿ, ಇಲ್ಲಿ ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಮಾಡಿ. ಓಕೆ, ಈಗ ಮತ್ತೊಂದು TVS iQube ಸ್ಕೂಟರ್ ಆಯ್ಕೆಯಾಗಿದೆ. ನಂಬರ್ ಅನ್ನ ನೋಡೋಣ. ಓಕೆ, 3, 2, 1 ಗೋ. 3,182. ಕಂಗ್ರಾಚುಲೇಷನ್ಸ್ ನಿಮ್ಗೆ. TVS iQube ಸ್ಕೂಟರ್ ನಿಮ್ದಾಗಿಸ್ಕೊಳ್ತಾ ಇದ್ದೀರಾ. ಈ ದಿನ ನಿಜವಾಗ್ಲೂ ನಿಮ್ಗೆ ಸ್ಪೆಷಲ್ ಡೇ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಆಯ್ಕೆ ಮಾಡಿ ಕೊಟ್ಟಿದ್ದಕ್ಕೆ. ಓಕೆ, 3,182. 3182. ಓಕೆ, ಹೆಸರೇನು? ಓಕೆ, ಲಕ್ಷ್ಮೀರಾಜ್ ಅವರೇ, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮ ಮನೆಗೆ ಸ್ಕೂಟರ್ ಲೂಪ್ದಲ್ಲಿ ಲಕ್ಷ್ಮಿ ಬರ್ತಾ ಇದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತ ಸಮಯ. ನೋಡೋಣ, ಪ್ರಯತ್ನ ಮಾಡ್ತಾ ಇದೀವಿ. ಲಕ್ಷ್ಮೀರಾಜ್ ಹೆಸರು ಇಲ್ಲೇನೋ ಬೇರೆ ಇದೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಮತ್ತೊಮ್ಮೆ ಟ್ರೈ ಮಾಡೋಣ. ಓಕೆ, ಇವತ್ತೆಲ್ಲ, ನಾಳೆ ಅಲ್ಲ, ನಾಡಿದ್ದು ಯಾವತ್ತಾದ್ರೂ ಒಂದಿನ ಉಳಿತಾಯ ಅನ್ನುವಂಥದ್ದನ್ನ ಮಾಡ್ಬೋದು ನಮ್ಮ ಲೈಫಲ್ಲಿ ಅಂತ ತುಂಬಾ ಸಲ ನಾವು ಅನ್ಕೊಂಡಿರ್ತೀವಿ. ಉಳಿತಾಯ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ದುಡಿಬೇಕು, ಆರೋಗ್ಯನ ಹಾಳು ಮಾಡ್ಕೊಳ್ಬೇಕು, ಸೊ ಹಗಲು ರಾತ್ರಿ ದುಡಿಬೇಕು ಅನ್ನುವಂತ ಯೋಚನೆ ಇರುತ್ತೆ. ಓಕೆ, ಸೊ ಅದೆಲ್ಲವನ್ನ ತಲೆಯಿಂದ ತೆಗೆದಾಕಿ ಜೀವನಕ್ಕೆ ಎಷ್ಟು ಅಗತ್ಯ ಇದೋ ಅಷ್ಟನ್ನೇ ನಾವು ಅರ್ನ್ ಮಾಡಬೇಕು. ಅದರಲ್ಲಿ ಒಂದು ಈ ತರದೊಂದು ಮೆಗಾ ಉಳಿತಾಯ ಯೋಜನೆಯನ್ನ ಇಟ್ಕೊಂಡಿದ್ರೆ ಖಂಡಿತ ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಒಂದು ಚಿಕ್ಕ ಅಮೌಂಟ್ ಅನ್ನ ಪೇ ಮಾಡೋದ್ರಿಂದ ನಿಮ್ಗೊಂದು ದೊಡ್ಡ ಗಿಫ್ಟ್ ಬಹುಮಾನ ಮನೆಗೆ ಬರುತ್ತೆ ಅಂತ ಹೇಳಿದ್ರೆ ಯಾಕೆ ಮಾಡಬಾರ್ದು ಅಲ್ವಾ? ಬಹಳಷ್ಟು ಕಡೆ ಈ ತರದನ್ನ ಮೆಗಾ ಉಳಿತಾಯ ಯೋಜನೆ ಬಗ್ಗೆ ಗೊಂದಲ ಇರುತ್ತೆ. ದಯವಿಟ್ಟು ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಅದು ಎಷ್ಟು ವರ್ಷಗಳಿಂದ ಇರುವಂತ ಸಂಸ್ಥೆ ಅಂತ ಮೊದಲು ಚೆಕ್ ಮಾಡಿ. ಹಾಗೆ ಎಷ್ಟು ಯಶಸ್ವಿ ಕಸ್ಟಮರ್ಸ್ ಇದ್ದಾರೆ, ಯಾವ ತರ ಅವ್ರಿಗೆ ರಿಪ್ಲೈ ಕೊಡ್ತಾರೆ, ಮತ್ತೆ ಬಹುಮಾನಗಳ ಗ್ಯಾರಂಟಿ ಹೇಗಿದೆ, ಸೊ ಇದೆಲ್ಲವನ್ನ ನೋಡಿ ನೀವು ದಯವಿಟ್ಟು ಆ ಸಂಸ್ಥೆಗೆ ಹೂಡಿಕೆಯನ್ನ ಮಾಡಬಹುದಾಗಿದೆ. ಓಕೆನಾ? ಯಾವುದೇ ರೀತಿಯಾದಂತ ನಿಮ್ಗೆ ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರು ಖಂಡಿತ ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ದೂರವಾಣಿ ಸಂಖ್ಯೆ ಕೂಡ ಬರುತ್ತೆ. ಸೊ ಅದಕ್ಕೆ ಕರೆ ಮಾಡಬಹುದಾಗಿದೆ. ಎಷ್ಟೋ ಜನಕ್ಕೆ ದೊಡ್ಡ ಮಟ್ಟದ ಗೊಂದಲ ಇದೆ. ಸೊ ಈ ತರದ ಉಳಿತಾಯ ಯೋಜನೆಯನ್ನ ಯಾವ ತರ ನಂಬೋದು ಅಂತ ಹೇಳಿ ಒಂದ್ಸಲ ಕಚೇರಿಗೆ ವಿಸಿಟ್ ಮಾಡಿ, ಎಷ್ಟು ವರ್ಷದಿಂದ ಆ ಕಚೇರಿ ಅದೇ ಜಾಗದಲ್ಲಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ, ತದನಂತರ ಅವರಿಗೆ ಇರುವಂತ ಅನುಭವವನ್ನ ನೋಡಿ, ಆಮೇಲೆ ಅದು ಸರ್ಕಾರದಿಂದ ಮಾನ್ಯತೆಯನ್ನ ಪಡೆದಿದ್ಯಾ ಅದನ್ನಂತೂ ದಯವಿಟ್ಟು ಕಡ್ಡಾಯವಾಗಿ ಪ್ರತಿಯೊಬ್ರು ಕೂಡ ಚೆಕ್ ಮಾಡಲೇಬೇಕಾಗಿದೆ. ಸೊ ಇವತ್ತಿನ ಲಕ್ಕಿ ಡ್ರಾ ನಲ್ಲಿ ಇಬ್ರು ಕೂಡ TVS iQube ಸ್ಕೂಟರ್ ಅನ್ನ ಪಡ್ಕೊಂಡಿದ್ದಾರೆ. ಅವರಿಬ್ಬರಿಗೂ ಕೂಡ ಮಗದೊಮ್ಮೆ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ಈ ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಂಸ್ಥೆ ಅರ್ಪಿಸುವಂತಹ 12ನೇ ಡ್ರಾನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ
ಇಬ್ಬರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಮುಂದಿನ 13ನೇ ಲಕ್ಕಿ ಡ್ರಾ ನಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ಕೂಡ ಶುಭರಾತ್ರಿ.